ಲಾಸ್ಟ್ ಒಂದು ವರ್ಷದಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ಯಾರಂತ ನಿಮ್ಗೆ ಗೊತ್ತಾ? ಅದು ಡೊನಾಲ್ಡ್ ಟ್ರಂಪ್. ಈ ಡೊನಾಲ್ಡ್ ಟ್ರಂಪ್ ಅವರು ಲಾಸ್ಟು ಒಂದು ವರ್ಷಗಳಲ್ಲಿ ಎಷ್ಟೊಂದು ಸಲ ಸ್ಟಾಕ್ ಮಾರ್ಕೆಟ್ಗಳನ್ನು ಕೆಳಗಡೆ ಬೀಳಿಸಿದ್ದಾರೆ, ಎಷ್ಟೊಂದು ಸಲ ಸ್ಟಾಕ್ ಮಾರ್ಕೆಟ್ಗಳನ್ನು ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗೆ ಅಷ್ಟು ಶಕ್ತಿ ಇದೆ. ಇದೇ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಎಲ್ಲ ಸ್ಟಾಕ್ ಮಾರ್ಕೆಟ್ಗಳಿಗೆ ಒಂದು ಪಾಸಿಟಿವ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದೇನಂತಂದರೆ ಲಾಸ್ಟ್ ಒಂದು 3-4 ತಿಂಗಳಿಂದ ಅಮೇರಿಕಾ, ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ಯುದ್ಧ ನಡೀತಾ ಇತ್ತಲ್ಲ, ಈ ಯುದ್ಧ ಇವತ್ತು ಕಂಪ್ಲೀಟಾಗಿ ನಿಂತಿದೆ ಅಂತೇಳಿ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಇವತ್ತು ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸ್ನೇಹಿತರೆ, ಇದಕ್ಕೆ ಪೂರಕವಾಗಿ ಇದಕ್ಕೆ ಪುಷ್ಟಿ ಕೊಡುವಂತೆ ಇರಾನ್ನ ಒಂದು ಸುದ್ದಿ ಸಂಸ್ಥೆ ಅದೇನು ಹೇಳ್ತಾ ಇದೆ ಅಂದರೆ, ಅಮೇರಿಕ ಮತ್ತು ಇರಾನ್ ನಡುವೆ ಏನು ಯುದ್ಧ ನಡೀತಾ ಇದೆ ಆ ಯುದ್ಧವನ್ನು ಕಂಪ್ಲೀಟ್ ಮಾಡಬೇಕು ಮತ್ತು ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಏನು ಅಮೇರಿಕದವರು ಬ್ಲಾಕ್ ಮಾಡಿದ್ದಾರೆ ಆ ಬ್ಲಾಕೇಜನ್ನು ಓಪನ್ ಮಾಡೋದಕ್ಕೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಒಪ್ಕೊಂಡಿದ್ದಾರೆ ಅಂತೇಳಿ ಈ ಸುದ್ದಿ ಸಂಸ್ಥೆ ವರದಿಯನ್ನು ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿವರೆಗೂ ಅಮೆರಿಕ ಮತ್ತು ಇರಾನ್ ನಡುವೆ ಏನು ಮಾತುಕತೆ ನಡೀತಾ ಇತ್ತಲ್ಲ, ಅದು ಫೈನಲ್ ಸ್ಟೇಜಲ್ಲಿದೆ, ಅಬೌಟ್ ಟು ಎಂಡ್ ಅಂತ ಬರ್ತಾ ಇತ್ತು. ಆದರೆ ಇವತ್ತು ಬರ್ತಿರುವಂಥ ಮಾಹಿತಿ ಪ್ರಕಾರ ಮಾತುಕತೆ ಆಲ್ರೆಡಿ ಸಕ್ಸಸ್ ಆಗಿದೆ, ಅದನ್ನು ಡೊನಾಲ್ಡ್ ಟ್ರಂಪ್ ಅವರು ಒಪ್ಕೊಂಡಿದ್ದಾರೆ ಅಂತೇಳಿ ರಿಪೋರ್ಟನ್ನು ಇರಾನ್ನ ಸುದ್ದಿ ಸಂಸ್ಥೆ ರಿಲೀಸ್ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸ್ನೇಹಿತರೆ, ಲಾಸ್ಟ್ 1 ವರ್ಷಗಳ ಡೊನಾಲ್ಡ್ ಟ್ರಂಪ್ ಅವರ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದಾಗ, ಅವರ ಪರ್ಸನಾಲಿಟಿ, ಅವರ ಬಿಹೇವಿಯರ್ನ ನೋಡಿದಾಗ, ಅವ್ರು ಕೊಟ್ಟಂಥ ಅದೆಷ್ಟು ಹೇಳಿಕೆಗಳ ಮೇಲೆ ಟರ್ನ್ ತೊಗೊಂಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಆದರೆ ಈ ಸಲ ಏನು ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ, ಅದರಲ್ಲಿ ಟರ್ನ್ ತಗೋತಾರೋ ಅಥವಾ ಈ ಒಂದು ನಿರ್ಧಾರಕ್ಕೆ ಬದ್ಧರಾಗಿರ್ತಾರೋ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು.